ಹಲೋ ನಮಸ್ಕಾರ. ಮಿಲ್ಕ್ ಪೌಡರ್ ಯೂಸ್ ಮಾಡ್ಕೊಂಡು ಒಂದು 20 ನಿಮಿಷದಲ್ಲೆಲ್ಲ ಈಸಿಯಾಗಿ ರಸಮಲೈನ ಮನೇಲಿ ರೆಡಿ ಮಾಡ್ಕೋಬಹುದು. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದನ್ನ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ರಬ್ಡಿ ರೆಡಿ ಮಾಡ್ಕೊಳ್ಳೋಣ. ಒಂದು ತಪ್ಪಲೆಯಲ್ಲಿ 2 ಗ್ಲಾಸಷ್ಟು ಹಾಲನ್ನ ಹಾಕಿ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಿ. ಅದಕ್ಕೆ 1 ಕಪ್ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪೌಡರ್, 2 ಸ್ಪೂನ್ ಬಾದಾಮಿ ಪೌಡರ್ ಹಾಗೂ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್‌ನ ಹಾಕಿ ಲೋ ಫ್ಲೇಮಲ್ಲಿ ಅದನ್ನ ಕುದಿಯೋದಕ್ಕೆ ಬಿಡಿ. ನಂತರ ಇನ್ನೊಂದು ಬಾಣಲಿಗೆ ಸ್ವಲ್ಪ ತುಪ್ಪ, 1 ಕಪ್ ಹಾಲು, 2 ಸ್ಪೂನ್ ಸಕ್ಕರೆ ಹಾಕಿ ಅದು ಕುದಿ ಬರ್ತಿದ್ದಾಗ 2.5 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್‌ನ ಹಂತ ಹಂತವಾಗಿ ಹಾಕ್ಕೊಂಡು ಈ ರೀತಿ ಗಂಟಿಲ್ದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಬಾಳೆ ಎಲೆ ಅಥವಾ ಪ್ಲೇಟ್‌ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡು 1 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಈ ಕನ್ಸಿಸ್ಟೆನ್ಸಿಗೆ ಅದನ್ನ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ರೀತಿ ಶೇಪ್ ಕೊಟ್ಕೊಂಡು ಒಂದು 5 ನಿಮಿಷ ಅದನ್ನ ತಣ್ಣಗಾಗೋದಕ್ಕೆ ಬಿಡಿ. ನಂತರ ಕುದೀತಿರೋಂಥ ರಬ್ಡಿಗೆ ಇದನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಅದನ್ನ ಕುದಿಸ್ಕೊಂಡ್ರೆ ಮನೇಲಿ ತುಂಬಾನೇ ಟೇಸ್ಟಿಯಾಗಿರುವಂತಹ ರಸಮಲೈ ರೆಡಿ ಆಗುತ್ತೆ. ಜಾಸ್ತಿ ಏನು ಪ್ರೊಸೀಜರ್ ಇಲ್ದಿರ ತುಂಬಾನೇ ಟೇಸ್ಟಿಯಾಗಿ ಮಾಡ್ಕೋಬಹುದಾದಂತಹ ರೆಸಿಪಿ ಇದು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ.